ಈ ವಾರ ಪೂರ್ತಿ ಟಾಸ್ಕ್ ತುಂಬ ಚೆನ್ನಾಗಿತ್ತು. ಜೋಡಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಟಾಸ್ಕನ್ನು ಆಡಬೇಕಾಗಿತ್ತು. ಸೊ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಆ ಒಂದು ಟಾಸ್ಕನ್ನು ಎಲ್ಲ ಜೋಡಿಗಳಾಗಿತ್ತು. ಜೋಡಿ ಯಾರಾಗಿತ್ತು ಅಂತ ನಿಮಗೆ ಗೊತ್ತಿರುವಂಥ ವಿಷಯ. ರಾಶಿಕಾ ಸೂರಜ್, ಗಿಲ್ಲಿ ಕಾವ್ಯ, ಮತ್ತು ಮಾಳು ರಕ್ಷಿತಾ, ಅಶ್ವಿನಿ ಗೌಡ ರಘು, ಅಭಿಷೇಕ್ ಮತ್ತು ಸ್ಪಂದನ ಅವರಾಗಿದ್ದರು. ಇನ್ನು ರಜತ್ ಮತ್ತು ಚೈತ್ರ ಅವರಾಗಿದ್ದರು. ಸೊ ಇಷ್ಟ ಎಲ್ಲ ಟೀಮ್ಗಳಾಗಿದ್ವು. ಈ ಟೀಮ್ಗಳಲ್ಲಿ ಉಸ್ತುವಾರಿ ಅಂತ ಕೊಟ್ಟಾಗ ಇಲ್ಲಿ ಧನುಷ್ ಅವ್ರಿಗೆ ಯಾರು ಜೋಡಿ ಸಿಗಲಿಲ್ಲ. ಧ್ರುವಂತವ್ರಿಗೆ ಯಾರು ಜೋಡಿ ಸಿಗಲಿಲ್ಲ. ಹಾಗಾಗಿ ಅವರು ಇಲ್ಲಿ ಉಸ್ತುವಾರಿನ ವಹಿಸಬೇಕಾಗಿ ಬಂತು. ಸೊ ಇಲ್ಲಿ ಮೊದಲು ಜೋಡಿ ಔಟ್ ಆಗಿದ್ದು ರಜತ್ ಮತ್ತು ಚೈತ್ರ ಅವರು ಔಟ್ ಆಗ್ತಾರೆ. ಆಮೇಲೆ ಇಲ್ಲಿ ರಾಶಿಕಾ ಸೂರಜ್ ಔಟ್ ಆಗ್ತಾರೆ. ಆಮೇಲೆ ನಮ್ಮ ಗಿಲ್ಲಿ ಕಾವ್ಯ ಔಟ್ ಆಗ್ತಾರೆ. ಲಾಸ್ಟ್ ಫೈನಲ್ ಆಗಿ ತುಂಬ ಚೆನ್ನಾಗಿ ಗೇಮ್ಗಳನ್ನ ಆಡಿದ್ರು. ಬಾಲ್ ಗೇಮ್ ಆಗಿರ್ಬೋದು, ರಿಂಗ ಆ ಗೇಮ್ ಆಗಿರ್ಬೋದು, ಎಲ್ಲ ಗೇಮ್ಗಳನ್ನು ತುಂಬ ಚೆನ್ನಾಗಿ ಆಟ ಆಡಿಸಿದ್ರು. ಕಡೆಯದಾಗಿ ಇಲ್ಲಿ ಒಂದು ಶವದ ಪೆಟ್ಟಿಗೆ ಅನ್ನುವಂಥ ಒಂದು ಗೇಮ್ ಬರುತ್ತೆ. ಇಲ್ಲಿ 3 ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕಾಗಿ ಆಟನ ಆಡ್ತಾರೆ. ಸೊ ಯಾವ್ಯಾವ ಜೋಡಿಗಳಂತಂದರೆ ಮೊದಲನೇದಾಗಿ ಮಾಳು ರಕ್ಷಿತಾ, ಅಭಿ ಮತ್ತು ಇಲ್ಲಿ ಚೈತ್ರ ಆಗ್ತಾರೆ. ಯಾಕಂತಂದರೆ ಇಲ್ಲಿ ಸ್ಪಂದನ ಅವ್ರ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಅವರು ಚೈತ್ರನ ಆಯ್ಕೆ ಮಾಡ್ತಾರೆ, ಸ್ಪಂದನ ಅವರು. ಸೊ ಚೈತ್ರ ಮತ್ತು ಅಭಿ ಅವರು ಜೋಡಿ ಆಗ್ತಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಮತ್ತು ನಮ್ಮ ರಘು ಸರ್ ಅವರು ಜೋಡಿ ಆಗ್ತಾರೆ. ಸೊ ಇದೆಲ್ಲ ಆದಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಗೇಮ್ ತುಂಬ ಚೆನ್ನಾಗಿ ಎಲ್ಲರೂ ಆಡ್ತಾ ಇರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಗೇಮ್ ಏನಪ್ಪ ಅಂತಂದರೆ ಶವದ ಪೆಟ್ಟಿಗೆಯಲ್ಲಿ ಅವರನ್ನು ಇಟ್ಟಿರ್ತಾರೆ. ಸೊ ಇಟ್ಟಿರಬೇಕಾದ್ರೆ ಆ ಶವದ ಪೆಟ್ಟಿಗೆಗೆ ಒಂದು ಲಾಕ್ ಇರುತ್ತೆ. ಲಾಕ್ ಕೀಗಳನ್ನು ಒಂದೊಂದು ಮೂಲೆಯಲ್ಲಿ ಇಟ್ಟಿರ್ತಾರೆ. 4 ಕೀಗಳಿರುತ್ತೆ. 4 ಕೀಗಳನ್ನು ನಾವು ಹುಡ್ಕೊಂಡು ಬರಬೇಕು. ಮತ್ತು ಶೋಧ ಪಟ್ಟಿಗೆಯಲ್ಲಿ ಮಲಗಿರುವಂಥವರು ಅದನ್ನು ವಾಕಿ ಟಾಕಿ ಮುಖಾಂತರ ಹೇಳ್ತಿರ್ತಾರೆ, ಒಗಟ್ಟಿನ ಮುಖಾಂತರ ಅದನ್ನು ಹೇಳ್ತಾರೆ ಎಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ದೀವಿ ಅಂತ. ಸೊ ಅದನ್ನು ಇವರು ಅಂದರೆ ಅಶ್ವಿನಿ ಗೌಡ ಆಗಿರ್ಬೋದು, ಈ ನಮ್ಮ ರಕ್ಷಿತ ಆಗಿರ್ಬೋದು, ನಮ್ಮ ಚೈತ್ರ ಆಗಿರ್ಬೋದು, ಅದನ್ನು ಹುಡುಕಿ ತರಬೇಕು. ಶೋಧ ಪಟ್ಟಿಯಲ್ಲಿ ಮಲಗಿರುವಂಥ ಅಭಿಷೇಕ್, ರಘು ಮತ್ತು ನಮ್ಮ ಮಾಳವರು ಇವರು ಒಗಟಿನ ಮುಖಾಂತರ ವಾಕಿ ಟಾಕಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಇದನ್ನು ಕೇಳ್ಕೊಂಡು ಬಂದು ಎಲ್ಲಿ ಇರುತ್ತೆ ಅಂತ ಅದನ್ನು ತೆಗಿಬೇಕು. ಸೊ ಈ ಟಾಸ್ಕಲ್ಲಿ ಯಾರು ಗೆದ್ದರು, ಯಾರು ಕ್ಯಾಪ್ಟನ್ಸಿ ಯಾರು ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಒಂದು ಟಾಸ್ಕ್ ಆಗುತ್ತೆ. ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಯಾರು ಕಂಪ್ಲೀಟ್ ಮಾಡಿದ್ರು ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಮೇನಾಗಿ ಫಾಸ್ಟ್ ಆಗಿ ಆಡಿದ್ದು ಚೈತ್ರ ಮತ್ತು ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ರಕ್ಷಿತ್ ಅವರಿಗೆ ಅಷ್ಟಾಗಿ ಅದು ಸಿಗ್ತಾ ಇರಲಿಲ್ಲ ಕೀಗಳು. ಸೊ ಇದರಲ್ಲಿ ಅಶ್ವಿನಿ ಗೌಡವರು ಬೇಗ ಎಲ್ಲ ತೆಗೆದುಕೊಂಡು ಹೋಗಿ ಲಾಕನ್ನು ತೆಗೆದು ಟ್ರೈ ಮಾಡಿದ್ರು, ಲಾಕ್ ಬರಲಿಲ್ಲ. ಸೊ ಇಲ್ಲಿ ಕಡೆದಾಗಿ ಚೈತ್ರ ಅವರು ಹೋದರು. ಚೈತ್ರ ಅವರು ಹೋಗಿ ಚೆನ್ನಾಗಿ ಆಟ ಆಡಿ ಎಲ್ಲ ಕೀಗಳನ್ನು ಕಲೆಕ್ಟ್ ಮಾಡಿದರು. ಸೊ ಕಡೆದಾಗಿ ಕಲೆಕ್ಟ್ ಮಾಡ್ಕೊಂಡ್ಬಂದು ಚೈತ್ರ ಅಭಿ ಅವರ ಒಂದು ಬಾಕ್ಸನ್ನು ಓಪನ್ ಮಾಡ್ತಾರೆ. ಸೊ ಇಲ್ಲಿ ಯಾರು ಬಾಕ್ಸನ್ನು ಬೇಗ ಓಪನ್ ಮಾಡ್ತಾರೋ ಅವರೇ ಈ ವಾರದ ಕ್ಯಾಪ್ಟನ್ ಅಂತ ಹೇಳಲಾಗಿತ್ತು. ಸೊ ಶವದ ಪಟ್ಟಿಗೆನ ಓಪನ್ ಮಾಡಿದಾಗ ಅಭಿ ಮತ್ತು ಇಲ್ಲಿ ಚೈತ್ರ ಅವರು ಗೆಲ್ತಾರೆ. ಈ ಒಂದು ವಿನ್ ಆಗ್ತಾರೆ ಈ ಒಂದು ಗೇಮನ್ನು. ಸೊ ಇಲ್ಲಿ ಸ್ಪಂದನ ಅವರು ಚೈತ್ರ ಅವರನ್ನು ಆಯ್ಕೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ಚೆನ್ನಾಗಿ ಆಟ ಆಡಿ ಅವರಿಗೆ ಕ್ಯಾಪ್ಟನ್ಸಿ ಅನ್ನೋ ಒಂದು ಪಟ್ಟನ ಕೊಟ್ಟರು ಅಂತ ಹೇಳ್ಬೋದು ಚೈತ್ರ ಅವರು. ಸೊ ಇಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಅಭಿ ಮತ್ತು ಸ್ಪಂದನ ಅವರು ಕಾಣಿಸ್ಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳೋಣ. ಈ ಜೋಡಿ ಫಸ್ಟ್ ಟೈಮ್ ಜೋಡಿ ಕ್ಯಾಪ್ಟನ್ ಆಗಿರೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಟಾಸ್ಕ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಚೆನ್ನಾಗಿ ಪರಿಶ್ರಮ ಪಟ್ಟರು. ಸೊ ಆದರೂ ಅದು ಕೈ ಹಿಡಿದಿದ್ದು ನಮ್ಮ ಅಭಿ ಮತ್ತು ಚೈತ್ರ ಅವರು ಮತ್ತು ಸ್ಪಂದನ ಅವರದ್ದು. ಸ್ಪಂದನ ಕಾಲು ಮುರಿದ್ರು ಕೂಡ ಅವರು ಸರಿಯಾದ ಆಯ್ಕೆ ಮಾಡಿದ್ದು ಚೈತ್ರ ಅವರನ್ನು. ಸೊ ಹಾಗಾಗಿ ಚೈತ್ರ ಅವರು ತುಂಬ ಚೆನ್ನಾಗಿ ಆಡಿ ಗೆಲ್ಲಿಸಿಕೊಟ್ಟು ಅವರಿಗೆ ಕೊಟ್ಟಂಥ ಒಂದು ಕೆಲಸನ ಅವರು ಚೆನ್ನಾಗಿ ಮಾಡಿದ್ರು ಅಂತ ನನಗೆ ಕಾಣಿಸ್ತು. ಸಖತ್ತಾಗಿ ಗೇಮ್ ಇತ್ತು. ಇದು ತುಂಬ ಚೆನ್ನಾಗಿ ಆಡಿದ್ರು. ಈ ವಾರದ ಕ್ಯಾಪ್ಟನ್ ಸ್ಪಂದನ ಅಭಿ ಅವರಾಗಿದ್ದಾರೆ. ಅಶ್ವಿನಿ ಮತ್ತು ರಘು ಕೂಡ ತುಂಬ ಚೆನ್ನಾಗಿ ಆಡಿದರು. ರಕ್ಷಿತಾ ಮಾಳು ತುಂಬ ಚೆನ್ನಾಗಿ ಆಡಿದರು. ನಮ್ಮ ಗಿಲ್ಲಿ ಕಾವ್ಯ ಕೂಡ ತುಂಬ ಚೆನ್ನಾಗಿ ಆಡಿದರು. ಇಲ್ಲಿ ನನಗೆ ರಾಶಿಕಾ ಮತ್ತು ಸೂರಜ್ ಅವರು ತಮ್ಮ ಗುಂಡಿನ ತಾವೇ ತೊಡ್ಕೊಂಡ್ರು ಅಂತ ಅನ್ನಿಸ್ತು. ಸೊ ಇಲ್ಲಿ ಅವರು ಗೇಮ್ ಗೆಲ್ಲೋದಕ್ಕೆ ಆಟ ಆಡಲಿಲ್ಲ. ಸೊ ಗಿಲ್ಲಿ ಕಾವ್ಯನ ಹೇಗಾದರೂ ಮಾಡಿ ಹೊರಗೆ ಹಾಕಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಆಟ ಆಡಿದರು. ಸೊ ಹಾಗಾಗಿ ಅವರ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಸೊ ಅವರಿಗೆ ಬಂದು ಹೊಡಿತದು. ಸೊ ಆದರೂ ಕೂಡ ಇಲ್ಲಿ ಅವರು ಸೆಕೆಂಡ್ಗೆ ಔಟ್ ಆದರು, ತರ್ಡ್ಗೆ ಗಿಲ್ಲಿ ಕಾವ್ಯ ಔಟ್ ಆದರು. ಖುಷಿಯಾಗಿರ್ಬೇಕು ಅವ್ರಿಗೆ. ಬಟ್ ಇಲ್ಲಿ ತುಂಬ ಎಫರ್ಟಾಗಿ 3 ಜೋಡಿಗಳು ತುಂಬ ಚೆನ್ನಾಗಿ ಆಡಿದ್ರು. ಇದರಲ್ಲಿ ಗೆದ್ದಿದ್ದು ಮಾತ್ರ ನಮ್ಮ ಅಭಿ ಮತ್ತು ಚೈತ್ರ ಅವರು. ಈ ವಾರದ ಕ್ಯಾಪ್ಟನ್ಗೆ ಹೊರಹೊಮ್ಮಿದ್ದು ನಮ್ಮ ಅಭಿಷೇಕ್ ಮತ್ತು ನಮ್ಮ ಸ್ಪಂದನ ಅವರು. ಅಂದರೆ ಸ್ಪಂದನ ಬದಲಾಗಿ ಹೇಳಿದ ಚೈತ್ರ ಅವರು ಈ ವಾರ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಗೆಸ್ಟಾಗಿ ಬಂದಿರೋರು ಇಬ್ಬರು ಕೂಡ ಹೋಗ್ತಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಸೊ ನೋಡೋಣ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಬಟ್ ತುಂಬ ಚೆನ್ನಾಗಿ ಆಡಿ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆದದ್ದು ನಮ್ಮ ಅಭಿ ಮತ್ತು ಸ್ಪಂದನ ಅವರು. ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ತುಂಬ ಚೆನ್ನಾಗಿ ಆಡಿ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ನಿಭಾಯಿಸಿ ಅಂತ ಹೇಳೋಣ. ನೋಡೋಣ ಜೋಡಿ ಕ್ಯಾಪ್ಟನ್ಗೆ ಯಾವ ರೀತಿ ಟಾಸ್ಕ್ ಅಂದರೆ ಯಾವ ರೀತಿ ಒಂದು ಪಾತ್ರನ ಕೊಡ್ತಾರೆ ಬಿಗ್ ಬಾಸ್ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಭಿ ಮತ್ತು ಸ್ಪಂದನ ಈ ವಾರದ ಕ್ಯಾಪ್ಟನ್ ಆಗಿರೋದು ಕಮೆಂಟ್ ಮುಖಾಂತರ ತಿಳಿಸಿದಾಗ ಇಷ್ಟಪಡ್ತೀನಿ. ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾನೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.